then it becomes, okay, mathematical operations ಅಂದರೆ ಏನಾದ್ರು ಮಾಡಿರ್ಬೋದು ಐ ಫ್ರಾಕ್ಷನ್. ಸೊ ವೆನ್ ಕೂಡಿದ್ದಾರೆ ಕಳೆದಿದ್ದಾರೆ ಎಲ್ಲ ಆಗಿದೆ. ನಾವು ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಈಸ್ ಟು ಬಿ ಪರ್ಫಾರ್ಮ್ಡ್ ಆಸ್ ಇನ್ವರ್ಸ್ ಆಫ್ ಅಡಿಷನ್ ಅಂತ. ಇನ್ವರ್ಸ್ ಆಫ್ ಅಡಿಷನ್ ಅಂತ. ಸೊ ಸಬ್ಟ್ರಾಕ್ಷನ್ ಇದೇ ಥರ ಒಂದೆರಡು ಲೆಕ್ಕ ಸಿಂಪಲಾಗಿ ಟ್ರೈ ಮಾಡೋಣ. ಸಬ್ಟ್ರಾಕ್ಷನ್ ಆದಮೇಲಿಂದ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪ್ಲಿಕೇಶನ್ಗೆ ಹೋಗೋಣ. ಓಕೆ, ಸಬ್ಟ್ರಾಕ್ಷನ್ ಆಫ್ ಟರ್ಮ್ಸ್ನ ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಏನು ತೊಂದರೆ ಇಲ್ಲ. ಯಾಕೆ ಹೇಳಿ, ಲೈಕ್ ಟರ್ಮ್ಸು ಹುಡುಕ್ತೀವಿ, ಲೈಕ್ ಟರ್ಮ್ಸಲ್ಲೆಲ್ಲ ಬರ್ಕೊಂಬಿಟ್ಟಿದ್ವಲ್ಲ ನಂಬರ್ಸು. ಸೊ ಆವಾಗ ಪ್ಲಸ್ ಇದ್ದಿದ್ದನ್ನು ಕೂಡ್ತಿದ್ವಿ, ಮೈನಸ್ ಇದ್ದಿದ್ದನ್ನು ಕಳೀತಾ ಇದ್ವಿ. ಬಟ್ ಈಗ ಹೌ ಟು ಪರ್ಫಾರ್ಮ್ ಸಬ್ಟ್ರಾಕ್ಷನ್ ಆಫ್ ಒನ್ ಎಕ್ಸ್ಪ್ರೆಷನ್ ಫ್ರಮ್ ಅನದರ್ ಎಕ್ಸ್ಪ್ರೆಷನ್, ಅದು. ಸೊ ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್. ಸೊ ಟರ್ಮ್ಸ್ ಎಲ್ಲ ನಿಮಗೆ ಬಂದ್ಬಿಟ್ಟಿದೆ ಅಂತ, ಯಾಕಂದರೆ ಇದರಲ್ಲೆಲ್ಲ ಮಾಡಿದ್ವಲ್ಲ ನಾವು, ಪ್ಲಸ್ಸು ಮೈನಸ್ಸು ಎಲ್ಲ ಬಂದಿದೆ. ಆ ಒಂದು ಟರ್ಮ್ನೇ ಕೂಡೋದು ಕಳೆಯೋದೆಲ್ಲ ಆಗಿದೆ ತಾನೇ ಇದರಲ್ಲಿ. ಸೊ ಟರ್ಮ್ ಆಗೋಗ್ಬಿಡ್ತು, ನೋ ಪ್ರಾಬ್ಲಮ್. ಈಗ ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಫಸ್ಟ್ ಇದನ್ನು ಅಬ್ಸರ್ವ್ ಮಾಡಿ ಎಲ್ಲರೂ. ನಾನು ಒಂದು ಯಾವುದೋ ಒಂದು ಟರ್ಮ್ ಇದೆ ಅಂತ ಇಟ್ಕೊಳ್ಳೋಣ. 2a ಪ್ಲಸ್ ಏನಪ್ಪ ಸ್ಕ್ರೀನ್ ಆಫ್ ಆಗುತ್ತಾ? ಅಂತ 1/4a² ಈ ಥರ ಇದೆ. ಸೊ ದಿಸ್ ಹ್ಯಾಸ್ ಅನ್ ಅರಿಥಮೆಟಿಕ್ ಫ್ರಾಕ್ಷನ್ ಆಸ್ ವೆಲ್ ಆಸ್ ಆಲ್ಜಿಬ್ರೈಕ್ ಫ್ರಾಕ್ಷನ್. ಸೊ ಡಿನಾಮಿನೇಟರ್ಸ್ ಏನಿದೆ, ಒಂದಕ್ಕೆ 2a ಇದೆ, ಇನ್ನೊಂದಕ್ಕೆ. ಸೊ ಫಸ್ಟು ನಂಬರ್ಸ್ಗೆ ಬರೀ ಈಗ 1/2 ಪ್ಲಸ್ 1/4 ಇದ್ದಿದ್ರೆ ಎಲ್ ಸಿ ಎಮ್ ಎಷ್ಟಾಗ್ತಿತ್ತು? ಸೊ ಅಲ್ಲಿಗೆ ಇಲ್ಲೂ ಸೇಮ್ ಇದು 1/2 ಪ್ಲಸ್ 1/4ಗೆ ಅರಿಥಮೆಟಿಕ್ ಎಲ್ ಸಿ ಎಮ್ ಎಷ್ಟು? 4. ಅಂದರೆ ಎಲ್ ಸಿ ಎಮ್ ಆಫ್ ದಿ ನಂಬರ್ ಫಸ್ಟ್ ಕಂಡುಹಿಡ್ಕೋಬೇಕು. ಎಲ್ ಸಿ ಎಮ್ ಆಫ್ ದಿ ನಂಬರ್. ಎಲ್ ಸಿ ಎಮ್ ಆಫ್ ದಿ ನಂಬರ್ ಎಷ್ಟು ಬರ್ತಾ ಇದೆ? 4 ಬರ್ತಾ ಇದೆ. ಸೊ ನಾವು ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಫೈಂಡ್ ದಿ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಫಾರ್ ಎ ಆ್ಯಂಡ್ a². ಕಾಮನ್ ಬೇಸ್ ಬರಬೇಕು. ಮಲ್ಟಿಪಲ್ ಅಂದರೆ ಏನು ಹೇಳಿದ್ದೆ ನಾನು? ಯಾವಾಗಲೂ ಇದನ್ನು ಮರಿಲೇಬಾರ್ದು. ಮಲ್ಟಿಪಲ್ ಶುಡ್ ಬಿ ಸಚ್ ದಟ್ ಇಟ್ ಈಸ್ ಡಿವಿಸಿಬಲ್ ಬೈ ಆಲ್ ದಿ ಡಿನಾಮಿನೇಟರ್ಸ್. ಕಾಮನ್ ಮಲ್ಟಿಪಲ್ ಹೇಗಿರಬೇಕು? ಇಟ್ ಶುಡ್ ಬಿ ಡಿವಿಸಿಬಲ್ ಬೈ ದಿ ಆಲ್ ದಿ ಡಿನಾಮಿನೇಟರ್ಸ್. ಆಲ್ಜಿಬ್ರಾದಲ್ಲಿ ಡಿವಿಸಿಬಿಲಿಟಿ ಅಂದರೆ ಏನಿರಬೇಕು ಅಂತ ಹೇಳಿದ್ದೆ? ಡಿವೈಡ್ ಮಾಡಿದ ಮೇಲೆ ಡಿನಾಮಿನೇಟರ್ನಲ್ಲಿ ಏನು ವೇರಿಯೇಬಲ್ ಇರಬಾರ್ದು. ಈಗ ನೋಡಿ ಇಲ್ಲಿ, ಈಗ a/a² ಅಂತಂದರೆ ಏನು ಬರುತ್ತೆ? 1/a ಆಗುತ್ತೆ. ಸೊ ಇದು ದಿಸ್ ಈಸ್ ನಾಟ್ ಎ ಡಿವಿಸಿಬಲ್ ಕೇಸ್. ವೆರಸ್ a²/a ಅಂತಂದ್ರೆ ಏನಾಗುತ್ತೆ ಹೇಳಿ? a ಬರುತ್ತೆ. ಗೊತ್ತಾಯ್ತಾ? ಸೊ ಅಲ್ಲಿಗೆ ನನಗೇನಾಗಬೇಕು? ಮೈ ಎಲ್ ಸಿ ಎಮ್ ಶುಡ್ ಬಿ ಸಚ್ ದಟ್ ಇಟ್ ಹ್ಯಾಸ್ ಎ ಹೈಯರ್ ಪವರ್. ಇಟ್ ಹ್ಯಾಸ್ ಎ ಹೈಯರ್ ಪವರ್ ದ್ಯಾನ್ ಪವರ್ಸ್ ಆಫ್ ದಿ ಡಿನಾಮಿನೇಟರ್ಸ್ ಆಫ್ ದಿ ಟರ್ಮ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಸ್? ಸೊ ಅದರೊಳಗಡೆಗೆ ಏನಪ್ಪ ಅಂತಂತಂದರೆ, ಈಗ a³ ಆಲ್ಸೋ, a³ ಇಸ್ ಆಲ್ಸೋ ಎ ಮಲ್ಟಿಪಲ್. ಹೌದಾ? a⁴ ಇಸ್ ಆಲ್ಸೋ ಎ ಮಲ್ಟಿಪಲ್. a² ಡಿವೈಡ್ ಮಾಡುತ್ತದೆ. ಬಟ್ ಅದರೊಳಗಡೆಗೆ a² ಫಾರ್ ಎಕ್ಸಾಂಪಲ್ ಈಸ್ ಡಿವಿಸಿಬಲ್ ಬೈ a² ಆಸ್ ವೆಲ್ ಆಸ್ ಡಿವಿಸಿಬಲ್ ಬೈ a. ಸೊ a² ಇಸ್ ಆಲ್ಸೋ ಎ ಮಲ್ಟಿಪಲ್, a³ ಇಸ್ ಆಲ್ಸೋ ಎ ಮಲ್ಟಿಪಲ್, a⁴ ಇಸ್ ಆಲ್ಸೋ ಎ ಮಲ್ಟಿಪಲ್. ಸೊ ಆಫ್ ಆಲ್ ದೀಸ್ ಮಲ್ಟಿಪಲ್ಸ್ ನನ್ನ ಕೆಲಸ ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ತೊಗೋಬೇಕು. ಏನು ತೊಗೋಬೇಕು? ಈಗ ನೋಡಿ ಇಲ್ಲಿ, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ಎನ್ ಆಲ್ಜಿಬ್ರೈಕ್ ವೇರಿಯಬಲ್ ಈಸ್, ಇಂಗ್ಲೀಷ್ ಸೆಂಟೆನ್ಸ್ ಹೇಳಿದೆ, ಏನು ಹೇಳಿದೆ? ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ಎನ್ ಆಲ್ಜಿಬ್ರೈಕ್ ವೇರಿಯಬಲ್ ಈಸ್ ಅಂದರೆ ಯಾರು ಅಂದರೆ ಈಸ್ ದಿ highest power amongst the given variables. Amongst the given variables. ಅದೇ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್.
ಅದಕ್ಕೆ ಹೈಯೆಸ್ಟ್ ಪವರ್ ಅಂದ್ಬಿಟ್ವಲ್ಲ ಅಂತಂದರೆ ಲೋಯೆಸ್ಟ್ ಅಂತಿದ್ದೀವಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕೆ ಲೋಯೆಸ್ಟ್ ಅಂದು ಹೇಳಿ, ಈ ಎ ಸ್ಕ್ವೇರ್ಡ್ ಅನ್ನೋದು ಗಿವನ್ ಇದರೊಳಗೆ ವೇರಿಯೇಬಲ್ಸಲ್ಲಿ ಹೈಯೆಸ್ಟ್, ಅದಕ್ಕಿಂತ ಹೈಯರ್ನು ತೊಗೋಬೋದಲ್ಲ ನಾನು. ಸೊ ಯಾವಾಗಲೂ ದಿ ಗಿವನ್ ವೇರಿಯೇಬಲ್ಸಲ್ಲಿ ಏನು ಹೈಯೆಸ್ಟ್ ಇದೆಯೋ ಅದನ್ನೇ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, ಸೊ ಸುಮ್ಮನೆ ಬರ್ಕೊಡಿ LCM ಆಫ್ ಆಲ್ಜಿಬ್ರೈಕ್ ವೇರಿಯಬಲ್ ಆಫ್ ಎ ಗಿವನ್ ಆಲ್ಜಿಬ್ರೈಕ್ ವೇರಿಯಬಲ್ ಅಂತ ನಾನು ಫಸ್ಟು 2-3 ಬಂದಾಗ ಏನು ಮಾಡೋದು ಅಂತ ಆಮೇಲೆ ಓಕೆ. Of a given algebraic variable is the variable with the highest power, variable with highest power in the given denominators, in the given denominators. ಇದು ಜನರಲ್ ರೂಲ್ ಅಲ್ಲ, ಬರೀ ಒಂದೊಂದೇ ವೇರಿಯಬಲ್ ಇದ್ದಾಗ, ಇಷ್ಟಿದ್ದಾಗ ಓನ್ಲಿ ಒನ್ ವೇರಿಯಬಲ್ ಇದ್ದಾಗ. ಓಕೆ, ಬೇರೆ ವೇರಿಯಬಲ್ ಬಂದರೆ ಏನು ಅಂತ ನೆಕ್ಸ್ಟ್ ಲೆಕ್ಕದಲ್ಲಿ ನೋಡೋಣ. ಯು ಅಂಡರ್ಸ್ಟ್ಯಾಂಡ್? ದೇರ್ ಫಾರ್ ಇವಾಗ LCM ಇಸ್ ಈಕ್ವಲ್ ಟು ಎಷ್ಟು? ಹಾಂ, 4 ಅನ್ನೋದು ಅರಿಥಮೆಟಿಕ್ ವೇರಿಯಬಲ್ LCM, ಅಂದರೆ ನಂಬರ್ಸಿಗೆ ಬಂದಿದ್ದು ವೇರಿಯಬಲ್. ಆಲ್ಜಿಬ್ರೈಕ್ ವೇರಿಯಬಲ್ ಯಾರು? ಆಲ್ಜಿಬ್ರೈಕ್ ವೇರಿಯಬಲ್ A ಸ್ಕ್ವೇರ್ಡ್, ದಟ್ ಈಸ್ ದಿ ಹೈಯೆಸ್ಟ್ ವೇರಿಯಬಲ್. ದೇರ್ಫೋರ್ ಈಗೇನು ಮಾಡ್ಬೇಕು ನಾನು? ಅರ್ಥಮೆಟಿಕ್ ಥರನೇ ಮಾಡೋದು. 4A ಸ್ಕ್ವೇರ್ಡ್ ಅಂತ LCM ಬರ್ಕೊಳ್ಳೋದು. 4A ಸ್ಕ್ವೇರ್ಡ್ ಅಂತ ಏನು ಮಾಡೋದು? LCM ಬರ್ಕೊಳ್ಳೋದು. ಬರ್ಕೊಂಡು ನ್ಯೂಮರೇಟರ್ 1 ಅಂತ ಬರ್ಕೊಂಡು ಇಂಟು ಕೋಎಫಿಷಿಯೆಂಟ್ ಮಾಡ್ಕೋಬೇಕು. ಕೋಎಫಿಷಿಯೆಂಟ್ ಹೆಂಗೆ ಬರುತ್ತೆ? LCM ಡಿವೈಡೆಡ್ ಬೈ 2A ಡಿನಾಮಿನೇಟರ್ ಆಫ್ ಟರ್ಮ್, ಅದು ಕೋಶೆಂಟ್. ಸೊ ಅದೆಷ್ಟು ಬರುತ್ತೆ? 2A. ನೋಡಿದ ಯಾತಕ್ಕೆ ಡಿವಿಷನ್ ಬೇಕು ಅಂತ? ಫ್ರ್ಯಾಕ್ಷನ್ ಮಾಡೋದಕ್ಕೆ ಏನು ಬೇಕು ಹೇಳಿ? ಡಿವಿಷನ್ ಗೊತ್ತಿರುತ್ತೆ. ಅದರಿಂದ ಡಿವಿಷನ್ ಕಲ್ತ ಮೇಲೆ ಫ್ರ್ಯಾಕ್ಷನ್ಗೆ ಹೋಗೋದು. ಸೊ ಎಷ್ಟು ಬಂತು ಇವಾಗ? 1 ಇಂಟು 2A. ಇದನ್ನೇ ಬರೆದಿದ್ದು ನಾವು ಇಲ್ಲಿ, ಆಯಿತಾ? ನೆಕ್ಸ್ಟು ಏನಿದೆ ಇಲ್ಲಿ? ಪ್ಲಸ್ ಇದೆ. ಓಕೆ, ಈಗ ಮತ್ತೆ 4A ಸ್ಕ್ವೇರ್ಡ್ LCM ಡಿವೈಡೆಡ್ ಬೈ 4A ಸ್ಕ್ವೇರ್ಡ್ ಏನಿದು? ಡಿನಾಮಿನೇಟರ್ ಆಫ್ ಟರ್ಮ್. 4A ಸ್ಕ್ವೇರ್ಡ್ ಬೈ 4A ಸ್ಕ್ವೇರ್ಡ್. ಅದಕ್ಕೋಸ್ಕರ ಹೇಳಿದ್ದೆ ಅವಾಗ ಆಬ್ಜೆಕ್ಟ್ ಬೈ ಆಬ್ಜೆಕ್ಟ್ ಅಂದರೆ ಏನಾಗುತ್ತೆ? 1. ಸೊ ಆಬ್ಜೆಕ್ಟ್ ಬೈ ಆಬ್ಜೆಕ್ಟ್ ಆದ್ದರಿಂದ 1 ಬಂತು. ಇವು ಇಂಟು 1. ಈಗ ಮೇಲ್ಗಡೆ ಎಷ್ಟು ಬಂತು ನೋಡಿ ಇವಾಗ? 2A ಪ್ಲಸ್ 1 ಬೈ 4A ಸ್ಕ್ವೇರ್ಡ್. ಸೊ ಮೇಲ್ಗಡೆ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಬಂತಿವಾಗ. ಮೇಲ್ಗಡೆ ಏನು ಬಂತು ಹೇಳಿ? ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ನು, ಕೆಳಗಡೆಗೆ 4A ಸ್ಕ್ವೇರ್ಡ್ ಬಂತು. ಯು ಅಂಡರ್ಸ್ಟ್ಯಾಂಡ್ ದಿಸ್ ಆಲ್ ಆಫ್ ಯು? ಬರ್ಕೊಳ್ಳಿ, ಬರ್ಕೊಂಬಿಡಿ ಬೇಗ. ಸೊ ಅರಿಥಮೆಟಿಕ್ ಥರನೇ ಇದೆ ತಾನೇ ಇದು. ಓನ್ಲಿ ಥಿಂಗ್ ಈಸ್ LCM ಕಂಡುಹಿಡ್ಕೊಳ್ಳೋದಕ್ಕೆ ವೇರಿಯಬಲ್ಗೆ ಏನು ಮಾಡಿದ್ವಿ? ಅದು ಮಲ್ಟಿಪಲ್ ಆಗಬೇಕಾದ್ರೆ ಅದರ ಪವರು ಕೊಟ್ಟಿರೋ ಡಿನಾಮಿನೇಟರ್ಸಲ್ಲೆಲ್ಲ ಅದೇ ಹೈಯೆಸ್ಟ್ ಪವರ್ ಆಗಿದ್ದರೆ ಆವಾಗ ಆಲ್ ದಿ ಡಿನಾಮಿನೇಟರ್ಸ್ ಕ್ಯಾನ್ ಡಿವೈಡ್ ದ್ಯಾಟ್ ಅಂತ. ನಾನು ಇದು ಯಾತಕ್ಕೆ ಇದು ಮಾಡಿದ್ವಿ ಅಂತ ಅನ್ನೋದನ್ನು ಅರ್ಥಮೆಟಿಕಲ್ ಹೇಳ್ಕೊಟ್ಟಿದ್ದೇನಲ್ಲ ಫ್ರ್ಯಾಕ್ಷನಲ್ಲಿ. ಸೇಮ್ ಬೇಸ್ ಬರೋಕ್ಕೋಸ್ಕರ ಮಾಡೋದಿದು. ಯಾವುದು? LCM ಡಿವೈಡೆಡ್ ಬೈ
ಡಿನಾಮಿನೇಟರ್ ಆಫ್ ದಿ ಟರ್ಮ್ ಯಾಕೆ ಮಾಡ್ತೀವಿ ಅಂತ ಫಸ್ಟ್ ಡೇನಲ್ಲಿ ಹೇಳ್ಕೊಟ್ಟಿದ್ದೀನಿ. ಮರ್ತ್ಬಿಟ್ಟಿದ್ದೀರಾ? ಹಾಂ, ಈಗ 1/2 + 1/4 ಅಂತಿದೆಯಲ್ಲ, ಯಾವಾಗ ಕೂಡಕ್ಕಾಗತ್ತೆ? ಎರಡಕ್ಕೂ ಬೇಸ್ 1/4 ಇದ್ದಾಗ. ಸೊ ಈ 1/2 ಬೇಸ್ನ ನಾನು 4 ಮಾಡ್ಕೋಬೇಕಾದ್ರೆ 2ರಿಂದ ಗುಣಿಸ್ಬೇಕು. 2ರಿಂದ ಗುಣಿಸಿದ್ರೆ ಮತ್ತೆ ಅದನ್ನು ಬೆಲೆ ಚೇಂಜ್ ಆಗಬಾರ್ದಲ್ಲ, ಮೇಲೂ ಮಲ್ಟಿಪ್ಲೈ ಮಾಡಬೇಕು. ಹಾಗೆ ಇಲ್ಲಿ 1/4ಗೆ 4 ಇಟ್ಕೊಳ್ಳೋದ್ರಿಂದ ಇಲ್ಲಿ ಕೆಳಗಡೆ 1 ಮಾಡಿದ್ರೆ ಮೇಲೂ 1 ಸಾಕು. ಸೊ ಇದೇ ಬಂದಿರೋದು ಕೋಎಫಿಷಿಯೆಂಟ್ ನಮಗೆ. ಹೆಂಗೆ ಬಂತು ಈ ಕೋಎಫಿಷಿಯೆಂಟು? ಇಲ್ಲಿ 4 ಅಂತ ಇತ್ತಲ್ಲ, ಆ 4ನ್ನ 2ರಿಂದ ಡಿವೈಡ್ ಮಾಡಿದ್ದಕ್ಕೆ ಬಂದಿದ್ದದು. ಗೊತ್ತಾಯ್ತಾ? ಸೊ ಅದು ಪ್ರೊಸೀಜರ್ನ ಈ ಪದೇ ಹಿಂಗೆ ನಾವು ಬರ್ಕೊಂಡು ಮಾಡೋದ್ರ ಬದಲು ಒಂದು ಕಾಮನ್ ಡಿನಾಮಿನೇಟರ್ ಬರ್ಕೊಂಡು ಕಾಮನ್ ಮಲ್ಟಿಪಲ್ ಅಂತ, ಆ ಕಾಮನ್ ಮಲ್ಟಿಪಲನ್ನು ಪ್ರತಿ ಡಿನಾಮಿನೇಟರಿಂದನೂ ಡಿವೈಡ್ ಮಾಡಿದಾಗ ಬರೋ ಕೋಶೆಂಟಿಂದ ಈ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಬೇಕು. ಅದೇ ಪ್ರೊಸೀಜರು, ಅರಿಥಮೆಟಿಕ್ ಆಗಲಿ ಆಲ್ಜಿಬ್ರಾ. ಗೊತ್ತಾಯ್ತಾ? ಸೊ ಇದನ್ನು ಮರಿಬಾರ್ದು. ಸೊ ಆಲ್ಜಿಬ್ರಾ ಲೆಕ್ಕ ಮಾಡೋಕ್ಕೆ ಬಂದುಬಿಟ್ರೆ ಅರಿಥಮೆಟಿಕ್ ಏನು ದೊಡ್ಡ ಕೆಲಸ ಅಲ್ಲ. ಈಗ ಎರಡನೇ ಪ್ರಾಬ್ಲಮ್, ಸಿಂಪ್ಲಿಫೈ. ಟೂ ಬೈ ಎಕ್ಸ್ ಸ್ಕ್ವೇರ್ಡ್ + 3/x - 1/a + 2/a². ಎಲ್ಲ ಕೇಳಿಸ್ಕೊಳ್ಳಿ. ಲೆಕ್ಕ ಬರ್ಕೊಂಡ್ರಾ? ಈ ಲೆಕ್ಕದಲ್ಲಿ ಏನಾಗಿದೆ ಹೇಳಿ? ಫ್ರ್ಯಾಕ್ಷನ್ನು ಸಿಂಪಲ್ ಆಗಿದ್ರು ಮೋರ್ ದ್ಯಾನ್ 1 ವೇರಿಯಬಲ್ ಇದೆ ಡಿನಾಮಿನೇಟರ್ನಲ್ಲಿ. ಒಂದು ಎಕ್ಸ್ನೂ ಇದೆ, ಇನ್ನೊಂದು ಎ ಅಂತನೂ ಇದೆ. ಓಕೆ, ಬಟ್ ನನ್ನ ಡಿನಾಮಿನೇಟರ್ ಇದು ಎಲ್ ಸಿ ಎಮ್ ಹೇಗಿರಬೇಕು? ಕೊಟ್ಟಿರೋ ಎಲ್ಲ ಡಿನಾಮಿನೇಟ್ರಿಂದನೂ ಡಿವೈಡ್ ಆಗೋಂಗಿರಬೇಕು. ಆಲ್ಜಿಬ್ರಾದಲ್ಲಿ ಡಿವಿಷನ್ ಆಯಿತು ಅಂತ ಯಾವಾಗ ಹೇಳ್ತೀವಿ? ಡಿನಾಮಿನೇಟರ್ನಲ್ಲಿ ಏನೂ ವೇರಿಯಬಲ್ಲು ಉಳ್ಕೋಬಾರ್ದು, ಎಕ್ಸು ಉಳ್ಕೋಬಾರ್ದು, ಏನೂ ಉಳ್ಕೋಬಾರ್ದು. ಅಂದರೆ ಮೋರ್ ದ್ಯಾನ್ 1 ವೇರಿಯಬಲ್ ಕೊಟ್ಟಿದ್ದಾಗ ಎಲ್ ಸಿ ಎಮ್ನಲ್ಲಿ ಇಟ್ ಇಸ್ ಅ ಮಲ್ಟಿಪಲ್ ಆಫ್ ಆಲ್ ದಿ ಗಿವನ್ ವೇರಿಯಬಲ್ಸ್ ಅಂತ. ಎಲ್ ಸಿ ಎಮ್ ಇಸ್ ವಾಟ್? ಮಲ್ಟಿಪಲ್ ಆಫ್ ಆಲ್ ದಿ ವೇರಿಯಬಲ್ಸ್. ಅರಿಥಮೆಟಿಕ್ ಎಲ್ ಸಿ ಎಮ್ಮು ಇರಬೇಕು, ಅಂದರೆ ನಂಬರ್ದು ಎಲ್ ಸಿ ಎಮ್ಮು ಎಲ್ ಸಿ ಎಮ್ ಆಫ್ ಎಕ್ಸ್ ಇಂಟು ಎಲ್ ಸಿ ಎಮ್ ಆಫ್ ಎ ಅಷ್ಟು ಸೇರಿ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಯ್ತಾ? ಈಗ ಎಲ್ ಸಿ ಎಮ್ ಆಫ್ ನಂಬರ್ ಅಂತ ತೊಗೊಂಡ್ರೆ ಏನಿದೆ ನಂಬರ್ಗೆ? ಎಲ್ಲ 1 1 1 1 ಇದೆ. ಹೌದಾ? ಎಲ್ ಸಿ ಎಮ್ ಆಫ್ ನಂಬರ್ದೇನೂ ಪ್ರಾಬ್ಲಮ್ ಇಲ್ಲ, 1 ಅಂತಲೇ ಆಯಿತು. ಎಕ್ಸ್ ಸ್ಕ್ವೇರ್ಡು ಎಕ್ಸಲ್ಲಿ ಎಕ್ಸಿನ ಎಲ್ ಸಿ ಎಮ್ ಎಷ್ಟು? ಹೆಂಗಿದೆ? ವೇರಿಯಬಲ್ಲಿಗೆ ಎಲ್ ಸಿ ಎಮ್ ಯಾರು? ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಯಾರು? ಎಲ್ ಸಿ ಎಮ್ಮು ಎಕ್ಸ್ ಸ್ಕ್ವೇರ್ಡ್. ಇವರೊಬ್ಬರೇ ಸಾಕಾಗೋದಿಲ್ಲ, ಎಗೂ ವೇರಿಯಬಲ್ ಬೇಕು ನಮಗೆ. ಎಗೆ ಎಲ್ ಸಿ ಎಮ್ ಯಾರು? ಸೊ ಫೈನಲ್ ಎಲ್ ಸಿ ಎಮ್ಮು ಈ ಎಕ್ಸ್ ಸ್ಕ್ವೇರ್ಡು ಎ ಸ್ಕ್ವೇರ್ಡ್ದು ಮಲ್ಟಿಪಲ್. ಆವಾಗ ನಾ ಡಿವೈಡ್ ಮಾಡಿದ್ರೆ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಎ ಸ್ಕ್ವೇರ್ಡ್ ಅಂತ ಇಟ್ಕೊಂಡ್ರೆ ನಾನು ಎ ಸ್ಕ್ವೇರ್ಡಿಂದ ಮಲ್ಟಿಪ್ಲೈ ಮಾಡಿದ್ರು ಡಿನಾಮಿನೇಟ್ರಲ್ಲಿ ಏನೂ ಉಳಿಯಲ್ಲ. ಗೊತ್ತಾಯ್ತಾ? ಹಾಗೆ ಇದನ್ನು ಎಕ್ಸ್ ಸ್ಕ್ವೇರ್ಡಿಂದ ಮಲ್ಟಿಪ್ಲೈ ಮಾಡಿದ್ರೂ ಡಿನಾಮಿನೇಟರ್ನಲ್ಲಿ ಏನು ಉಳಿಯಲ್ಲ. ಸೊ ಮೈ ಎಲ್ ಸಿ ಎಮ್ ಶುಡ್ ಬಿ ಸಚ್ ದ್ಯಾಟ್ ವೆನ್ ಐ ಡಿವೈಡ್ ಬೈ ದಿ ಇಂಡಿವಿಜುವಲ್ ಡಿನಾಮಿನೇಟರ್ಸ್ no variable is in the denominator. So algebra LCM ಹೆಂಗಿರಬೇಕು? when it should be divisible by all the variable in the denominator, all the variables in the denominator. So therefore ಇಲ್ಲಿ ಏನು ಬರ್ಕೋಬೇಕು? when more than 1 variable is there, more than 1 variable is there in the denominators of the given fraction, denominators of the given fraction,
LCM ಈಕ್ವಲ್ಸ್ ಮಲ್ಟಿಪಲ್ ಆಫ್ ಅಂದ್ರೇನು ಪ್ರಾಡಕ್ಟ್ ಆಫ್ ಅಂತ. ಅಂದರೆ ಮಲ್ಟಿಪಲ್ ಅಂತ, ಈಗ ಮಲ್ಟಿಪಲ್ಲೇ ಯಾಕೆ ಉಪಯೋಗಿಸ್ತೀವಿ ಅಂದರೆ ಡಿವಿಸಿಬಲ್ ಅನ್ನೋದಕ್ಕೋಸ್ಕರ. ಪ್ರಾಡಕ್ಟ್ ಅಂತ ಉಪಯೋಗಿಸಲ್ಲ. ಮಲ್ಟಿಪಲ್ ಅಂತ ಯಾಕೆ ಉಪಯೋಗಿಸ್ತೀವಿ? ಮಲ್ಟಿಪಲ್ ಈಸ್ ಡಿವಿಸಿಬಲ್ ಬೈ ಇಟ್ಸ್ ಫ್ಯಾಕ್ಟರ್ಸ್, ಅದಕ್ಕೋಸ್ಕರ ಮಲ್ಟಿಪಲ್ ಅಂತ ಉಪಯೋಗ. ಅದಕ್ಕೋಸ್ಕರ ಲೋಯೆಸ್ಟ್ ಕಾಮನ್ ಪ್ರಾಡಕ್ಟ್ ಅನ್ನಲ್ಲ, ಅದನ್ನು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ. ಓಕೆ, LCM ಇಸ್ಕೊಂಡು ಮಲ್ಟಿಪಲ್ ಆಫ್ LCM ಆಫ್ ಆಲ್ ದಿ ವೇರಿಯಬಲ್ಸ್. ಸೊ ಒಂದೇ ವೇರಿಯಬಲ್ ಕೊಟ್ಟಾಗ ಒಂದೇ ವೇರಿಯಬಲ್ ಹೆಂಗೆ ಅಂತ ಗೊತ್ತು, ಯಾವುದು ಹೈಯೆಸ್ಟ್ ಪವರ್ ಅಂತ. ಸರಿನಾ? ಸೊ ಇವಾಗ ಇಲ್ಲಿ ದೇರ್ ಫಾರ್ LCM ಇಸ್ಕೊಂಡು ಎಷ್ಟು ಇವಾಗ ಈ ಪ್ರಾಬ್ಲಮಲ್ಲಿ ಎಷ್ಟು? ಎಕ್ಸಿನ LCM x², ಏದು LCM? ಹಾಂ, ಪ್ರಾಡಕ್ಟ್ ಆಗಬೇಕು, ಮಲ್ಟಿಪಲ್ ಆಗಬೇಕು ಅಂದರೆ x² ಪ್ಲಸ್ a² ಅಂತ ಬರ್ಕೋಬಾರ್ದು. ಏನಂತ ಬರ್ಕೋಬೇಕು? x² ಇಂಟು a² ಆಗಬೇಕು. ಈಗ LCM ಹಾಕ್ಕೊಳ್ಳೋದು, L² a² ಅಂತ ಹಾಕ್ಕೊಂಡು ಮತ್ತೆ ಏನು ಮಾಡಬೇಕು? ನ್ಯೂಮರೇಟರ್ ಫಸ್ಟ್ ಫ್ಯಾಕ್ಷನ್ದು ನ್ಯೂಮರೇಟರ್ ಎಷ್ಟು? ಇದನ್ನು ಯಾತ್ರಿಂದ ಮಲ್ಟಿಪ್ಲೈ ಮಾಡಬೇಕು? LCMನ ಆ 2 ಡಿನಾಮಿನೇಟರಿಂದ ಡಿವೈಡ್ ಮಾಡಿದಾಗ ಏನು ಬರುತ್ತಲ್ಲ ಕೋಶೆಂಟ್, ಅದರಿಂದ ಡಿವೈಡ್ ಮಾಡಬೇಕು, ಅದರಿಂದ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಈಗ x² a² ಬೈ x² ಇದೆ, ಏನಾಗುತ್ತೆ? x² ಕ್ಯಾನ್ಸಲ್ ಆಗುತ್ತೆ, ಏನು ಬರುತ್ತೆ? a². ಇದೇನಿದು LCM, ಇದೇನಿದು ಡಿನಾಮಿನೇಟರ್ ಆಫ್ ದಿ ಟರ್ಮ್. ಸೊ ಏನು ಬಂತು? ಕೋಶೆಂಟ್ ಬಂತು. ಆ ಕೋಶೆಂಟ್ ಏನು ಮಾಡಬೇಕು? ಈ 2ಗೆ ಬಂದು ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಯ್ತಾ? ಎಷ್ಟದು ಕೋಶೆಂಟು? ಎಷ್ಟು? a². ಸ್ವಲ್ಪ ಜಾಗ ಬೇಕಲ್ಲ ಅವ್ರಿಗೆ, ಇವ್ರನ್ನ ಅಲ್ಲಿ ಆ ಕಡೆ ತರೋಣ, ಬರೆದ್ಬಿಟ್ಟು ಇವರನ್ನೇ ಸ್ವಾಮಿ ಅವರು ಅಂತ ತೋರಿಸೋಣ. ಸರಿನಾ? ಈಗ ನೆಕ್ಸ್ಟ್ ಫ್ರ್ಯಾಕ್ಷನ್ಗೆ ಏನಿದೆ ಸೈನು? ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಬರ್ಕೊಳ್ಳೋದು. ನ್ಯೂಮರೇಟರ್ ಮರ್ತೋಗ್ಬಿಡ್ತಾರೆ ಅಂತ ಫಸ್ಟ್ ಅವ್ರನ್ನ ಬರ್ಕೊಂಬಿಡೋದು. ಇಂಟು ಅಂತ ಹಾಕ್ಕೊಂಡು ಕೋಶೆಂಟ್ ಹುಡ್ಕೋದು. ಯಾರು ಕೋಶೆಂಟು? ನೋಡಿ ಇಲ್ಲಿ x² a² ಅನ್ನೋದು LCM ಡಿವೈಡೆಡ್ ಬೈ ಈ 3ರದ್ದು ಡಿನಾಮಿನೇಟರ್ ಯಾರು? ಎಕ್ಸಿಂದ ಡಿವೈಡ್ ಮಾಡ್ಬೇಕು ನಾನು. ಎಕ್ಸಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಎಕ್ಸ್ದು 2 ಹೊರಟೋಗಿ 1 ಬರುತ್ತೆ. ಹೌದಾ? ಹಾಂ, x a² ಅಂತಿದೆ, ಅದನ್ನ ಹೆಂಗೆ ಬರ್ಕೋಬೇಕು ನಾನು? x a² ಫಸ್ಟ್ ಯಾರನ್ನು ಬರ್ಕೋಬೇಕು? a² x ಅಂತ ಬರ್ಬೇಕು. ಸೊ ಅದು ಈಗಲಿಂದನೇ ಪ್ರಾಕ್ಟೀಸ್ ಮಾಡಬೇಕು, ಯಾವಾಗಲೂ ಆಲ್ಫಾಬೆಟಿಕಲ್ ಆರ್ಡರ್. a² x ಗೊತ್ತಾಯ್ತಾ? ಇದು ಹೆಂಗೆ ಬಂತು ಅಂತ? ಇದು ಇವರಿಂದ ಬಂದರು, a² x. ಇದು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟು ಏನಿದೆ? ಮೈನಸ್ ಇದ್ದಾರೆ. ಮೈನಸ್ಗೆ ಪಕ್ಕದಲ್ಲಿ ಎಷ್ಟಿದ್ದಾರೆ ನ್ಯೂಮರೇಟ್ರು? 1 ಇಂಟು. ಓಕೆ, ಮತ್ತು ಇವಾಗ ಡಿನಾಮಿನೇಟರ್ ಯಾರು? ಎ ಇದ್ದಾರೆ. ಅವ್ರನ್ನ ಏನು ಮಾಡ್ಬೇಕು ನಾನು? ಈ x² a² ಅದರಿಂದ ಡಿನಾಮಿನೇಟರಿಂದ ಡಿವೈಡ್ ಮಾಡಬೇಕು. ಏನಿದೆ? ಎ. ಸೊ ಎ ಹೋದ್ರೆ ಏನಾಗುತ್ತೆ? a² ಇದ್ದಿದ್ದು 1 ಆಗುತ್ತೆ. ಇದು LCM, ಇದು ಡಿನಾಮಿನೇಟರು. LCM ಬೈ ಡಿನಾಮಿನೇಟರ್ ಮಾಡಿದ್ರೆ ಕೋಶೆಂಟ್ ಬರುತ್ತೆ. ಸೊ ಏನು ಬರುತ್ತೆ ಇಲ್ಲಿಗ? ax². ಏನು ಬರುತ್ತೆ? ax². ನೆಕ್ಸ್ಟ್ ಏನು ಟರ್ಮ್ ಇದೆ? ಪ್ಲಸ್ ಇದೆ. ಕೋಎಫಿಷಿಯಂಟ್ ಎಷ್ಟಿದ್ದಾರೆ ಅಲ್ಲಿ? ನ್ಯೂಮರೇಟರ್ನಲ್ಲಿ ಎಷ್ಟಿದ್ದಾರೆ? 2 ಇಂಟು ಏನು ಬರೀಬೇಕು? ಒಂದು ನಿಮಿಷ, ಅವ್ರನ್ನ ಬರೆಯೋಕ್ಕೆ ಸ್ವಲ್ಪ ಜಾಗ ಬೇಕಾಗ್ತಾರಲ್ಲ, ಇವ್ರನ್ನ ಒಂಚೂರು ಕಳಿಸ್ಬಿಟ್ಟು ಇವ್ರು ಈ ಥರ ಜಾಗ ಮಾಡ್ಕೊಳ್ಳೋಣ ಅವರು ಅಂತ. ಈಗ ಯಾರಿದರಲ್ಲಿ x² a² ಇದ್ದಾರೆ LCM, ಅವ್ರನ್ನ ಯಾರಿಂದ ಡಿವೈಡ್ ಮಾಡ್ಕೊಂಡು 2 ಅನ್ನೋದ್ರ ಕೆಳಗಡೆ ಇರೋ ಡಿನಾಮಿನೇಟರಿಂದ ಡಿವೈಡ್ ಮಾಡಬೇಕು. ಹೊಟ್ಟೋದ್ರು, ಏನು ಉಳಿದ್ರು? x². ಇವರು ಉಳಿದ್ರು. ಓಕೆ, ಸೊ ನೌ ಯು ಹ್ಯಾವ್ ದಿ ನ್ಯೂಮರೇಟರ್ ಟು ಬಿ ಸಿಂಪ್ಲಿಫೈಡ್. ಏನಿದೆ ಈಗ ನೋಡಿ, therefore 2a² ಪ್ಲಸ್ 3a² x ಮೈನಸ್ ax² ಪ್ಲಸ್ 2x
2x ಸ್ಕ್ವೇರ್ ಡಿವೈಡೆಡ್ ಬೈ ಯಾರು ಎಕ್ಸ್ ಸ್ಕ್ವೇರ್ ಗೊತ್ತಾಯ್ತು ಇವಾಗ. ಇದು ಅಂಡರ್ಸ್ಟ್ಯಾಂಡ್ ದಿಸ್? ಏನು ಡಿಫಿಕಲ್ಟಿ ಬರ್ಕೊಳ್ಳಿ. ಓಕೆ, ಸೊ ಇದು ಪ್ರೊಸೀಜರ್ ಕ್ಲಿಯರಾಗಿ ಗೊತ್ತಾಗ್ಬಿಟ್ರೆ ಫ್ರ್ಯಾಕ್ಷನ್ಸ್ ಮಧ್ಯಾಹ್ನ ಒಂದೆರಡು ಮೂರು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಮಾಡಿಸಿ. ಹಾಂ, ಈಗ ನೋಡಿ ಪುಸ್ತಕದ ಪ್ರಾಬ್ಲಮ್ ಎಲ್ಲ ಸಿಕ್ಕಾಪಟ್ಟೆ ಸಿಂಪಲ್. ಬರ್ಕೊಂಡ್ರಾ? ಎಸ್ ಸರ್.